ಮಿಮಿಕ್ರಿ ದಯಾನಂದ್ ಅವರು ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇಲ್ಲ ವಾಪಸ್ ನಮಸ್ಕಾರ ಮಾಡಲ್ಲ ಅಂತ ಗೊತ್ತು, ಯಾಕಂದ್ರೆ ಇಲ್ಲ ಮಾಡಲ್ಲ, ಯಾಕಂದ್ರೆ ಪ್ರೆಸ್ನವ್ರು ಯಾವತ್ತೂ ನಾವು ಭಾಳ ಕ್ಲೋಸ್. ಅವ್ರು ಚಪ್ಪಾಳೆ ನೋಡಿ ಎಲ್ಲ ನಮಸ್ಕಾರ ಮಾಡಲ್ಲ, ನಾಗೋದು ಇಲ್ಲ. ಯಾಕೆಂದ್ರೆ ಅವ್ರ ತಾಪತ್ರೆ ಅವ್ರಿಗೆ ಗೊತ್ತು, ಇಷ್ಟೊಂದು ಟೈಮ್ ಆಯ್ತು, ಇನ್ನೊಂದು ಕಡೆಗೆ ಹೋಗ್ಬೇಕು, ಯಾವಾಗ ಮುಗಿಸ್ತಾರೋ ಅಂತ, ಅದೆಲ್ಲ ಗೊತ್ತು. ಬಿಸಿಲು ಹೊಡಿಯಲ್ಲ, ಇಲ್ಲ ಬಿಸಿಲು ಹೊಡಿಯುವಂಥ ಒಂದು ಸಂಸ್ಕೃತಿ ಮುಂಚೆಯಿಂದನೂ ಇಲ್ಲ. ಆದ್ರಿಂದ ಎಲ್ಲ ನನ್ನ ಸ್ನೇಹಿತರು ಇದ್ದಾರೆ, ಮಾಧ್ಯಮ ಮಿತ್ರರೇ, ವಿಶೇಷವಾದ ನಮಸ್ಕಾರ. ಯಾಕೆಂದ್ರೆ ಈ ಮಾಧ್ಯಮ ಇಲ್ಲ ಅಂದ್ರೆ ನಾವ್ಯಾರು ಇಲ್ವೇ ಇಲ್ಲ. ಮಾಧ್ಯಮದಿಂದಾನೇ ಬಹುಶಃ ನಾವು ಪರಿಚಯ ಆಗಿರೋದು ಇಡೀ ಪ್ರಪಂಚಕ್ಕೆ. ಅಲ್ಲದ್ರೆ ಯಾವ ಗಲ್ಲಿಯಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅವ್ರಿಗೆ ಮಾತ್ರ ಗೊತ್ತಿತ್ತು. ಅಂದ ಮಾಧ್ಯಮದವ್ರಿಗೆ ವಿಶೇಷವಾದ ನಮಸ್ಕಾರ. ಇನ್ನು ಪ್ರಾಯೋಜಕರಿಲ್ಲ ಅಂದ್ರೆ ನಮ್ಗೆ ಊಟನೇ ಇಲ್ಲ. ಅಂದ್ರೆ ಪ್ರಾಯೋಜಕರಿದ್ರೆ ಮಾತ್ರ ಇದೆಲ್ಲ ನಡೆಯೋಕ್ಕೆ ಸಾಧ್ಯ. ಇವತ್ತಿನ ದಿವಸ ನಾನು ಹಲವಾರು ಚಾನೆಲ್ಗಳಿಗೆ ವರ್ಕ್ ಮಾಡಿದ್ದೀನಿ, ನಿಮಗೆಲ್ಲ ಗೊತ್ತಿದೆ. ಚಾನೆಲ್ಗಳು ಪ್ರಾರಂಭ ಆದಾಗಿಂದನೂ ಅದರ ಇನಾಗ್ರೇಷನ್ ಶೋ ಇಂದಾನು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆಯವರೇ. ಬಟ್ ಆದರೆ ನನಗೆ ಸಿರಿ ಕನ್ನಡದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಕಲಾವಿದನಾಗಿರೋ ವ್ಯಕ್ತಿಗಳಿಗೆ ಮೌಲ್ಯ ಜಾಸ್ತಿ ಕೊಟ್ಟ ಚಾನಲ್ಲು ಸಿರಿ ಕನ್ನಡ ಚಾನಲ್ಲು. ಯಾಕೆಂದರೆ ನಮ್ಗೆ ಹೆವಿ ರೆಸ್ಪೆಕ್ಟ್ ಕೊಟ್ಟಿದ್ದು. ಇವತ್ತು ಸಂಜಯ್ ಸರ್ ಆಗ್ಬೋದು, ಮಧು ಸರ್ ಆಗಿರ್ಬೋದು, ಇವರೆಲ್ಲ ಇದರಿಂದ ವರ್ಕ್ ಮಾಡ್ತಾ ಇದ್ದಾರೆ ನಿಜ. ಆದರೆ ನಮಗೆ ರಾಜೇಶ್ ರಾಜ್ಘಟ್ಟ ಮಾತ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋರು. ರಾಜೇಶ್ ರಾಜ್ಘಟ್ಟ ಯಾವ ರೀತಿ ನಡ್ಕೊಳ್ಳೋರು ಅಂದರೆ ಇಡೀ ಸಿರಿ ಕನ್ನಡ ಏನು ಅಂತ ಅವರೊಬ್ಬರು ನೋಡಿದ್ರೆ ಗೊತ್ತಾಗ್ತದೆ. ಅಷ್ಟು ವಿನಯದಿಂದ ಪ್ರೀತಿಯಿಂದ ನಡ್ಕೊಳ್ಳೋರು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಸ್ವಲ್ಪ ಈ ಬಹಳ ಹುಟ್ಟಿದಾಗಲೇ ಕಷ್ಟದಲ್ಲಿ ಬೆಳೆದ್ಬಿಟ್ರೆ ಜೀವನ ಬಹಳ ಸುಲಭವಾಗುತ್ತೆ. ಆಮೇಲೆ ಯಾಕೆಂದ್ರೆ ಹುಟ್ಟಿದಾಗಿಂದ ಕಷ್ಟದಲ್ಲಿ ಬೆಳೆದವ್ರಿಗೆ ಜಲ್ದಿ ಬೇಕು ಬೆಳೆಯೋಕ್ಕಾಗಲ್ಲ, ಆಮೇಲೆ ಭಾಳ ಈಸಿಯಾಗಿ ಬೆಳೀತಾರೆ. ಅದಕ್ಕೆ ಹುಟ್ಟಿದಾಗಿಂದ ಕಷ್ಟದಲ್ಲಿ ನೋಡಿದವರು ಅಂದರೆ ಚಾನಲ್ ಶುರುವಾಗಿದ್ದು ಸ್ವಲ್ಪ ದಿನಕ್ಕೇನೆ ಈ ಕೋವಿಡ್ ಬಂದ್ಬಿಟ್ಟು ನಿಂತೋಗುತ್ತೆ, ಎಲ್ಲ ನಿಂತೋಯ್ತು ಅನ್ನೋ ಟೈಮ್ನಲ್ಲೂ ಕೂಡ ಪ್ರೋಗ್ರಾಮ್ ನಿಲ್ಲಿಸದೆ ಶೂಟಿಂಗು ಮಾಡಿ ಕಾರ್ಯಕ್ರಮನೂ ಮಾಡ್ತಾ ಇದ್ದ ಆ ಟೆಕ್ನಿಷಿಯನ್ಸ್ಗೂ ಹಾಗೂ ಎಲ್ಲ ಆಡಳಿತವರ್ಗೂ ನನ್ನ ವಿಶೇಷವಾದ ನಮಸ್ಕಾರ. ಥ್ಯಾಂಕ್ ಯು. ಅದಕ್ಕಾದ್ರೆ ಒಂದು ಚಪ್ಪಾಳೆ ಹೊಡಿದೆ ಅವ್ರಿಗಾದ್ರು. ಥ್ಯಾಂಕ್ ಯು. ಅದರಿಂದ ನಿಜವಾಗ್ಲೂ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವು ಹಾಸ್ಯ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಭಾಳಷ್ಟು ಜನ ಇರ್ತಿದ್ವಿ, ಆದರೆ ಎಲ್ಲರನ್ನೂ ಚೆನ್ನಾಗಿ ನೋಡ್ತಿದ್ದಾರೆ. ಎಲ್ಲರೂ ಪರವಾಗಿ ನಾನು ಹೇಳ್ತೀನಿ, ಧನ್ಯವಾದಗಳು ಫಾರ್ ದ್ಯಾಟ್. ಆಮೇಲೆ ಇನ್ನೂ ಯಾವಾಗಲೇ ಸಿರಿ ಕನ್ನಡ ನಮ್ಮನ್ನು ಕರೆದ ತಕ್ಷಣ ನಾವೆಲ್ಲರೂ ಬರಕ್ಕೆ ರೆಡಿ. ಯಾಕೆ ಅಂದರೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ನಮ್ಮ ಕಲಾವಿದರಿಗೆಲ್ಲ. ಒಳ್ಳೆ ಊಟ, ಒಳ್ಳೆ ತಿಂಡಿ, ಅದು ಮರೆಯೋಕ್ಕೆ ಆಗಲ್ಲ ಬಿಡಿ. ಅದು ರೆಸ್ಪೆಕ್ಟನ್ನು ಜಾಸ್ತಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಇನ್ನು ಈಗ ಈ ಕಾರ್ಯಕ್ರಮ ನಡೀತಾ ಇದೆ, ಬಂಗಾರದ ಜೋಡಿ. ಡೆಫಿನೆಟ್ಲಿ ಇದು ಸೂಪರ್ ಹಿಟ್. ಯಾಕೆ ಅಂದರೆ ಈ ಜೋಡಿ ಕಾರ್ಯಕ್ರಮ ಯಾವತ್ತೂ ಫೇಲ್ ಆಗೇ ಇಲ್ಲ, ಸೂಪರ್ ಆಗೇ ನಡೆದಿದೆ ಎಲ್ಲ ಕಡೆ. ಯಾಕಂದರೆ ಜೋಡಿ ಇಲ್ಲದಿರೋ ಮನೆಯೇ ಇಲ್ಲ. ಎಲ್ಲ ಮನೆಯಲ್ಲೂ ಒಂದು ಜೋಡಿ ಇರುತ್ತೆ. ಅವರು ಜೋಡಿಯಾಗಿರ್ತಾರೋ ಅಥವಾ ಸುಮ್ಮನೆ ಜೊತೆಲಿ ಇರ್ತಾರೋ ಗೊತ್ತಿಲ್ಲ, ಆ ಥರ ಎಲ್ಲ ಇರ್ತದೆ ಕೆಲವುದು. ಅದು ಯಾಕೆ ಅಂದರೆ ನಾನು ಅದು ಬಂದಾಗ ಅದ್ರ ಬಗ್ಗೆನೂ ಹಾಸ್ಯ ಮಾಡಬೇಕಾಗುತ್ತೆ. ಏನು ಅಂದರೆ ಹೆಂಡತಿ ಬಂದು ಹೇಳಿದ್ರಿ, ಮನೆ ಮುಂದ್ಗಡೆ ಕಿಟಕಿಗೆ ಒಂದು ಕರ್ಟನ್ ಹಾಕಿಸ್ರಿ ಅಂತ. ಯಾಕೆ ಅವ್ರು ಯಾರೋ ಮುಂದ್ಗಡೆ ಒಬ್ಬ ಬ್ಯಾಸಲ್ ಬಂದವನಿಗೆ ಮಾತಾಡ್ತಾರೆ, ಈ ಕಡೆನೇ ನೋಡ್ತಾನೆ. ಹೌದಾ, ನೀನು ನೋಡಿದ್ನ ಅವನು? ಇಲ್ಲ, ನಾ ಇನ್ನೂ ಮುಖ ತೋರಿಸಿಲ್ಲ. ಒಂದ್ಸತಿ ಮುಖ ತೋರಿಸ್ಬಿಡು, ಅವನೇ ಕರ್ಟನ್ ಹಾಕತ್ತಾನೆ ಅಂತ. ಆ ಥರ ಭಾಳಷ್ಟಿದೆ ಜೀವನದಲ್ಲಿ. ಆ ಗಂಡ ಹೆಂಡತಿ ಅನ್ನೋ ಸಂಬಂಧದಲ್ಲಿ ಹಾಸ್ಯ ಜಾಸ್ತಿ ಬರುತ್ತೆ. ಯಾಕೆಂದರೆ ಭಾಳಷ್ಟು ಮೌಲ್ಯಗಳಿರುವಂಥ ಒಂದು ಸಂಬಂಧ ಅದು. ಎಲ್ಲೋ ಹುಟ್ಟಿದ ಇಬ್ಬರು ಒಟ್ಟಿಗೆ ಜೀವನ ಮಾಡ್ತಾರೆ ಅಂದರೆ ಎಂಥ ಮೌಲ್ಯ ಇರೋ ಸಂಬಂಧ. ಆ ಸಂಬಂಧದ ಬಗ್ಗೆ ಎಲ್ರಿಗೂ ಗೊತ್ತಿಲ್ಲ ಅನ್ನೋಂಗಿಲ್ಲ. ಬೇರೆ ಏನಾದ್ರು ಕೇಳಿದ್ರೆ ಅಯ್ಯೋ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಾರೆ. ಆದರೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಇದೆಯಲ್ಲ, ಅದು ಎಲ್ಲ ಮನೆಯಲ್ಲೂ ಇದೆ, ಎಲ್ಲ ಏಜ್ ಗ್ರೂಪಲ್ಲೂ ಇದೆ. ಮುರಳಿಯವ್ರು ಮಾತಾಡ್ತಾ ಹೇಳಿದ್ರು, ಈ 25 ವರ್ಷ 30 ವರ್ಷದವ್ರು 20 ವರ್ಷದವ್ರ ಜೊತೆಲಿ 60 ವರ್ಷ ಹಾಕಿದ್ರೆ ಪಾಪ 60 ವರ್ಷದವ್ರಿಗೆಲ್ಲ ಕಷ್ಟ ಆಗ್ಬಿಡ್ಬೋದು ಅಂತ. ಇಲ್ಲ ಮುರಳಿ ಅವ್ರಿಗೆ 60ಅವ್ರಿಗೇನು ಕಷ್ಟ ಆಗಲ್ಲ, 20ನವ್ರಿಗೆ ಕಷ್ಟ ಆಗೋದು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ನಮ್ಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದ್ರೆ ನಮ್ಮ ಕಡೆ ನಾವು ಮಾತಾಡ್ಕೋಬೇಕಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಅದರಿಂದ ಕಷ್ಟ ಆಗೋದು ಅವ್ರಿಗೆ, ನಮ್ಗೆ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮಗ ಬಂದು ಅಪ್ಪನಿಗೆ ಹೇಳಿದಂತೆ, ಅಪ್ಪ ನಾನು ಮದುವೆ ಆಗಬೇಕು. ಸುಮ್ಮನೆ ಇಲ್ಲ ಮದುವೆ ಆಗ್ಬೇಕು, ಹೋಗು. ಇಲ್ಲ ಮದುವೆ ಆಗ್ಬೇಕು, ಹ್ಞೂ ಅನ್ನು. ಯಾಕೆ ಹ್ಞೂ ಅನ್ನು? ಹ್ಞೂ ಹ್ಞೂ ಅನ್ನು. ಹ್ಞೂ ಯಾಕೆ ಹ್ಞೂ ಅನ್ನು? ಹ್ಞೂ ತಿರ್ಗಾ ಹ್ಞೂ ಅನ್ನು. ಹ್ಞೂ ಈಗ ಮದುವೆ ಆಗೋಗು. ಯಾಕೆ? ಏನು ಕೇಳದೆ ಎಲ್ಲದಕ್ಕೂ ಹೂ ಅಂದರೆ ಮಾತ್ರ ಮದುವೆ ಹಾಕ್ಲಾಯ್ತು. ನೀನು ಎಲ್ಲದಕ್ಕೂ ಹೂ ಅಂತ ಇರಬೇಕು ಅವಾಗಲೇ. ಅದಕ್ಕೆ ಹೇಳೋದು, ನಾವು ಸಂಸಾರದಲ್ಲಿ ಸುಮ್ಮನೆ ಎಲ್ಲದಕ್ಕೂ ಹೂ ಅಂತ ಇರಬೇಕು, ಅವಾಗ ಚೆನ್ನಾಗಿರ್ತದೆ. ಹೌದಾ? ಓಕೆ, ಕರೆಕ್ಟ್ ಎಲ್ಲದಕ್ಕೂ ಸರಿ ಅಂತ ಇದ್ರೆ ಚೆನ್ನಾಗಿರುತ್ತೆ. ಆದರೆ ತಿದ್ದೋಕೆ ಒಬ್ಬ ಗಂಡ ಅಲ್ಲದೆ ಇನ್ಯಾರು ಇರೋದಿಲ್ಲ. ಅದರಿಂದ ಗಂಡರು ತಿದ್ದಲೇ ಬೇಕಾಗುತ್ತೆ ಕೆಲವು ಟೈಮ್ನಲ್ಲಿ. ಈ
ಒಂದು ಮಾತು ಹೇಳಿ ನನ್ನ ಕಡೆಯಿಂದ ನಾನು ನಿರ್ಗಮಿಸ್ತೀನಿ. ಏನು ಅಂದರೆ, ಈ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಅಂದರೆ, ಹೆಂಡತಿ ಅಂದ ತಕ್ಷಣವೇ ಭಾಳಷ್ಟು ಕಡೆ ನಾವು ಕೇಳಿದ್ದೀವಿ, ಹೊಡಿತಾರೆ, ಬೈತಾರೆ, ಗಲಾಟೆ ಮಾಡ್ತಾರೆ, ಡೈವರ್ಸ್ ಮಾಡ್ತಾರೆ, ಏನೇನೋ ಕೇಳಿದ್ದೀವಿ. ಆದರೆ ಒಂದು ನಿಜವಾದ ಮಾತು ಹೇಳ್ತೀನಿ, ನನ್ನ ಕಡೆಯಿಂದ ಹೇಳ್ತಾ ಇರೋದು ಏನು ಅಂದರೆ, ನೋಡಿ, ಯಾರಿಗೂ ಯಾವತ್ತೂ ಆಗದೆ ಇರಲಿ, ಕೈಯೋ ಕಾಲೋ ಏನಾದ್ರು ಸ್ಕಿಡ್ಡಾಗಿ ಏನಾದ್ರು ಸ್ಕಿನ್ಗಿನ್ ಹೋಗ್ಬಿಟ್ರೆ ನಮ್ಮ ಮನೇಲಿ ಅಂತೀವಿ, ಅಮ್ಮ ಗ್ರೇಟು, ಅಪ್ಪ ಗ್ರೇಟು, ಅಕ್ಕ ಗ್ರೇಟು, ತಂಗಿ ಎಲ್ಲ ಅಂತೀವಿ. ಕೈದು ಎರಡು ಸ್ಕಿನ್ಗಿನ್ ಹೋಗ್ಬಿಟ್ರೆ, ಗಾಳಿ ಗಿಡಿ ಸ್ಕಿಡ್ಡಾಗಿ ಏನಾದ್ರು ಮನೆಗೆ ಹೋದ್ರೆ ಯಾರನ್ನೂ ಕರೆಯಲ್ಲ. ಅವಾಗ ಹೆಂಡತಿನಿ ಕರೆದು ಬಾಗ್ಲಾಕಿ ಈ ಕಡೆ ಬಾ, ಈ ಕಡೆ ಬಾ, ನನಗೆ ಯಾಕೆ ಅವಾಗ ಯಾರ್ದೋ ಮನೆಯಲ್ಲಿ ಬಿಟ್ಟರು ಹೆಂಡತಿನೇ ಬೇಕು ಹೊರತು ಯಾವ ತಂಗಿ ಅಮ್ಮ ಯಾರೂ ನಡೆಯಲ್ಲ. ಅಂಥ ನಿಮ್ಮ ಜೀವನದ ಕಷ್ಟದಲ್ಲಿ ನಿಮ್ಮ ಜೊತೆ ಬರುವಂಥ ಹೆಂಡತಿನ ಬಹಳ ಗೌರವದಿಂದ ಕಾಣಬೇಕು. ಈ ಥರ ಕಾರ್ಯಕ್ರಮಗಳು ನಡೆದ್ರೆ ಅಂಥ ಗೌರವ ಸಮಾಜದಲ್ಲಿ ಜಾಸ್ತಿ ಆಗುತ್ತೆ. ಅಂಥದ್ದು ಜಾಸ್ತಿ ಆಗಲಿ, ಈ ಥರ ಉತ್ತಮ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅಂತ ಕೇಳ್ಕೊತೀನಿ. ಇದು ಬಹಳ ಯಶಸ್ವಿಯಾಗಿ ನಡೆಯುತ್ತೆ, ಯಶಸ್ವಿಯಾಗಿ ನಡೀಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು, ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.